ಒಂದು ಮನೆಯೊಳಗೆ ಒಂದು ಅತ್ತಿ ಸೊಸೆ ಇದ್ರಂತ. ಆ ಅತ್ತಿ ಸೊಸೆ ಒಟ್ಟು ಅವ್ರಿಗಿಬ್ಬರಿಗೂ ಕಂಡ್ರೆ ಆಗ್ಬರ್ತಿರಲಿಲ್ಲ ಅಂದ್ರೆ ಒಟ್ಟ ಬರಲಿಲ್ಲ ಅಂತ. ಹೆಂಗಂದ್ರೆ ದಿವಸ ಅಂದ್ಕೂ ಜಗಾಡೋದು ಏನೇನೋ ಅನ್ನೋದು ಬರೀ ಹಿಂಗೆ ಮಾಡ್ತಾರೆ. ಏನಾಗ್ತೈತಿ ಆ ಸೊಸೆಗೆ ಒಂದು ಸಲ ಸಿಟ್ಟು ಬಂದು ಏನು ಮಾಡ್ತಾಳೆ, ಒಬ್ಬ ಡಾಕ್ಟ್ರ್ ಕಡೆ ಹೋಗ್ತಾಳೆ. ಡಾಕ್ಟ್ರ್ ಕೂಡ ಹೋಗಿ ಹೇಳ್ತಾಳಂತ, ಇಲ್ಲ ಡಾಕ್ಟ್ರ ನಮ್ಮ ಅತ್ತಿಂದ ಭಾಳ ಅಂದ್ರೆ ಭಾಳ ಕಾಟಾಗೈತೆ ನನಗೆ, ಅಕ್ಕಿ ನನ್ನಿಂದ ದೂರ ಆಗಬೇಕು, ಏನರ ಒಂದು ಮಾಡಿರಿ, ಯಾವ್ದಾರ ಒಂದು ಔಷಧ ಕೊಡ್ರಿ ಅಂತ ಹೇಳಂತ. ಅದಕ್ಕೆ ಡಾಕ್ಟರ್ ಅನ್ನಂತ, ಸರಿ ಆಯಿತು ತೊಗೊಂಬರ್ತೀನಿ, 3 ತಿಂಗಳ ಟೈಮ್ ತೊಗೋದೈತಿ, ಸ್ಲೋ ಪಾಯ್ಸನ್ ಇದೆ, ನಿಧಾನಕ್ಕೆ ನಿಮ್ಮ ಮತ್ತೆ ಹೋಗ್ತಾಳು, ಸಾಯ್ತಾಳೆ, ನೀನು ಲೈಫ್ ಬಿಟ್ಟು ಹೋಗ್ತಾಳು ಅಂತ ಹೇಳಿದ. ಒಳಗೆ ಹೋಗಿ ತಂದು ಕೊಟ್ಟಂತ. ತಂದು ಕೊಟ್ಲಂತ. ಅವಾಗ ಹೇಳಿದಂತ ಒಂದು ಮಾತು, ಇಲ್ಲ ನೀ ಅಕ್ಕಿನ ದಿವಸ ಇದ್ರೊಳಗೆ ಒಂದೊಂದು ಹನಿ ಹಾಲನ್ನ ಮಿಕ್ಸ್ ಮಾಡಿ ಕೊಡೋಕ್ಕಿಗೆ ಪ್ರೀತಿಲೇ ಕೊಡು, ಅಂದ್ರೆ ನೀ ಅಕ್ಕಿ ಸತ್ತ ಮೇಲೂ ನಿನ್ನ ಮೇಲೆ ಡೌಟ್ ಬಂದಿರ್ಬೋದು, ಆ ಥರ ಪ್ರೀತಿಲೇ ಟ್ರೀಟ್ ಮಾಡು ಅಂತ ಹೇಳಿದ. ಸರಿ ಆಯ್ತು ರೀ ಅಂಥೇಳಿ ತೊಗೊಂಡು ಹೋದ್ಲಂತ. ಖುಷಿಲಿ ಹೋಗಿ ದಿವಸ ಮಿಕ್ಸ್ ಮಾಡಿ ಕೊಡಾತಿದ್ಲಂತ. ಹಂಗೆ ಡೈಲಿ ಕೊಡಾಕತ್ಲಂತ. ಈಕಿ ಪ್ರೀತಿಲೇ ಕೊಡೋದು ನೋಡಿ, ಈಗ ಪ್ರೀತಿಲೇ ಮಾತಾಡೋದು ನೋಡಿ, ಒಂದು ತಿಂಗಳು ಆದ್ಮೇಲೆ ಅತ್ತಿಗೆ ಅಕ್ಕಿ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡ್ತಂತ. ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಆದಂತ. ಇಬ್ಬರು ಹೊಂದಾಣಿಕೆಲಿ ಹೊಂಟ್ರಂತವ. ಅಕ್ಕಿ ಅರ್ವತ್ತಂತ, ಅಯ್ಯೋ ನಮ್ಮ ಮತ್ತೆ ಎಷ್ಟು ಚಲೋ ಅದಾಳ ಅಂತೇಳಿ. ಅವಾಗ ಸಡನ್ಲಿ ಮತ್ತೆ ಅವ್ರು ಡಾಕ್ಟ್ರ್ ಕಡೆ ಹೋದ್ಲು. ಇಲ್ಲ ಡಾಕ್ಟ್ರ್, ನಮ್ಮ ಮತ್ತೆ ಭಾಳ ಚಲೋ ಅದಾಳ, ಅಕ್ಕಿ ಸಾಯಬಾರ್ದು, ನನಗೆ ಏನರ ಇನ್ನೊಂದು ಇದ್ರ ಔಷಧ ಇದ್ರೆ ಕೊಡ್ರಿ, ಉಳಿಸ್ಕೋಬೇಕು ಅಂತಲ್ಲ. ಅದಕ್ಕೆ ಡಾಕ್ಟ್ರ್ ಹೇಳಿದಂತ ನಕ್ಕ, ನೋಡು ಅದ್ರಾಗ ಯಾವುದೂ ಏನೂ ವಿಷಯ ಇರಲಿಲ್ಲ, ನಾ ಬರೀ ಜಸ್ಟ್ ನಿನ್ನೊಂದು ಬಣ್ಣದ ನೀರು ತಂದು ಕೊಟ್ಟೇನಿ, ನಾ ಅದ್ರಾಗ ಏನೂ ವಿಷಯ ಇರಲಿಲ್ಲ, ತಲೆ ಕೆಡಿಸ್ಕೊಂಡು ಹೋಗುವನ್ನ ಸಂತೋಷದಿಂದ ಹೋದ್ಲಂತಕ್ಕೆ. ಮನೆಗೆ ಹೋದ್ಲಂತ. ಖುಷಿಲೇ ಅತ್ತಿ ಜೊತೆ ಸಂಸಾರ ಮಾಡ್ಕೊತ ಆರಾಮಿದ್ಲಂತ. ಅಂದ್ರೆ ಲೈಫ್ನಾಗ ಒಂದೊಂದು ಸಲ ನಾವು ಏನು ಕೊಡ್ತೇವಲ್ಲ ಅದು ವಾಪಸ್ ಬರ್ತಿರ್ತೈತೆ ನಮಗೆ. ಆ್ಯಕ್ಚುಲಿ ಲೈಫ್ದು ರೂಲ್ಸ್ ಅದು, ನಾವೇನು ಕೊಡ್ತೇವಲ್ಲ ಅದು ವಾಪಸ್ ಬರ್ತೈತಿ. ಅವ್ರ ಅತ್ತಿಗೆ ಈಕಿ ಪ್ರೀತಿನ ಕೊಟ್ಟಿಲ್ಲ, ಆಕಿ ಕಡೆಯಿಂದ ಎಕ್ಸೆಪ್ಟ್ ಮಾಡತ್ತಾಳ, ನಂಗೆ ಬರಬೇಕದ, ನನಗೆ ಸಿಗ್ಬೇಕದ ಅಂತ. ಹೆಂಗೆ ಸಿಗ್ತೈತೆ ಹಿಂಗೆ ಈಕಿ ಏನು ಪ್ರೀತಿ ಕೊಡೋಕೆ ಸ್ಟಾರ್ಟ್ ಮಾಡಿಲ್ಲ, ಅವಾಗ ಅಕ್ಕಿ ಪ್ರೀತಿಯಿಂದ ಇರೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಈಗ ನೀವು ನೋಡ್ರಿ, ನಿಮ್ಗೆ ಯಾರೋ ಒಬ್ರು ಲೈಫ್ನಾಗ ನೀವು ಎಷ್ಟೋ ರೆಸ್ಪೆಕ್ಟ್ ಕೊಡತ್ತೀರಿ, ಏನೋ ಮಾಡತ್ತೀರಿ ಅಂದಾಗ ಅವ್ರು ನಿಮ್ಗೆ ಏನೂ ಕೊಡತ್ತಿಲ್ಲ ಅಂದಾಗ ಯೋಚನೆ ಮಾಡಿರಿ ಫಸ್ಟ್, ನಾನು ಪ್ರೀತಿ ಆಗಲಿ ಕಾಳಜಿ ಆಗಲಿ 100% ಅವ್ರಿಗೆ ಕೊಡತ್ತೇನೋ ಇಲ್ಲೋ, ಏನು ನಂದ್ರಾಗ ಏನಾರ ಕಡಿಮೆ ಐತೋ ಅಂತ ಫಸ್ಟ್ ನಿಮ್ಮನ್ನ ನೀವು ಸ್ಕ್ಯಾನ್ ಮಾಡ್ಕೊರಿ. ನಂದು ಏನು ತಪ್ಪು ಐತಿ ಅನ್ನೋದು ನೀವು ಅರ್ಥ ಮಾಡ್ಕೊರಿ, ಆಮೇಲೆ ಇನ್ನೊಬ್ರದ್ದು ಡಿಸೈಡ್ ಮಾಡಿರಿ. ಸೊ ಈಗ ಹಂಗೆ ಇಲ್ಲಾಗಿದ್ದು ಹಂಗೆ ಈಕೆ ಏನು ಮಾಡತ್ತೇವೆ, ನಮ್ಮ ಮತ್ತೆ ಕಾಟ ಕೊಡತ್ತ ಅಂತ ತಿಳ್ಕೊಂಡಿದ್ದ, ಅಲ್ಲಿ ಈಕೆ ಪ್ರೀತಿ ಕೊಟ್ಟಿಲ್ಲ ಮೇನ್. ಅದಕ್ಕೋಸ್ಕರ ನಿಮ್ಮ ಲೈಫ್ನಾಗ ಯಾರು ಹಂಗೆ ಅದಾರನ್ನ ಯೋಚನೆ ಮಾಡಿರಿ. ನೀವು 100% ಪ್ರೀತಿ ಕೊಡತ್ತೀರಿ, ಕಾಳಜಿ ಕೊಡತ್ತೀರಿ ಅಂದಾಗೂ ನಿಮಗೆ ವಾಪಸ್ ಸಿಕ್ಕಿಲ್ಲ ಅಂದಾಗ ಆ ಸಂಬಂಧದೊಳಗೆ ಆ ಸಂಬಂಧದಾಗ ಯಾವುದೂ ವ್ಯಾಲ್ಯೂ ಇಲ್ಲ, ಅಲ್ಲಿಂದ ಹೊರಗೆ ಬಂದುಬಿಟ್ರೆ. ಅದ್ರ ಒಂದು ವೇಳೆ ನೀವು ಯಾವಾಗ ನೀವು ಪ್ರೀತಿ ಕೊಡ್ಬೇಕಾದ್ರೆ ಅದರಿಂದ ನಿಮ್ಗೆ ಪ್ರೀತಿ ವಾಪಸ್ ಸಿಗ್ತೈತಂದ್ರೆ ಫಸ್ಟ್ ನಿಮ್ಮನ್ನು ನೀವು ಕೇಳ್ಕೊರಿ, ನಾ ಕೊಡತ್ತೇನೆ ಇಲ್ಲ 100% ಅಲ್ಲ ಅಂತೇಳಿ. ಅದರಿಂದ ಗೊತ್ತಾಗ್ತೈತಿ ನೀವು ಸರಿನೋ ಇನ್ನೊಬ್ರು ಸರಿನೋ ಅಂತೇಳಿ. ಯಾಕಂದ್ರೆ ನಾವು ಒಬ್ರು ಕೆಟ್ಟ ಅಂತೇಳಿ ಹಿಂಗೆ ಬಟ್ ಮಾಡಿ ತೋರಿಸುವಾಗ 4 ಬಟ್ ನಮ್ಮ ಕಡೆ ತೋರಿಸ್ತಿರ್ತಾವೆ. ಇವೇನು 4 ಬಟ್ ಇರ್ತಾವಲ್ಲ, ಇವು ನಮ್ಮ ಕಡೆ ತೋರಿಸ್ತಿರ್ತಾವೆ, ನೀ ಕೆಟ್ಟದಿ ಫಸ್ಟ್ ಅಂತ. ಸೊ ಅದ್ರ ಸಂಬಂಧ ಯಾರ ಪ್ರೀತಿ ಕೊಡತ್ತಿರಂದ್ರೆ ಅವ್ರ ಕಡೆಯಿಂದ ವಾಪಸ್ ಪ್ರೀತಿ ಸಿಗಾತಿಲ್ಲ ಅಂದಾಗ ಫಸ್ಟ್ ನಿಮ್ಮನ್ನು ಕೇಳ್ಕೊರಿ, ಆಮೇಲೂ ಅದೇನು ಸರಿ ಆಗಿಲ್ಲ ಅಂದಾಗ ಆ ಸಂಬಂಧದಿಂದ ಹೊರಗೆ ಬಂದುಬಿಟ್ರಿ. ಅರ್ಥ ಆಯ್ತಲ್ಲ? ಒಂದು ಸಲ ಯೋಚನೆ ಮಾಡಿ ನೋಡಿರ್ಬೇಕಾದ್ರೆ ಇದ್ರ ಬಗ್ಗೆ. ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ.